ಇಲ್ಲ 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 ಅವ್ರ ವಕೀಲರು ಆರ್ಗ್ಯುಮೆಂಟ್ ಸರ್, ಅವ್ರ ವಕೀಲರ ಆರ್ಗ್ಯುಮೆಂಟ್ ಆಗಿತ್ತು ಏನು ಗೊತ್ತಾ ಸರ್? ಸರ್ ಅವ್ರ ವಕೀಲರ ಆರ್ಗ್ಯುಮೆಂಟ್ ಅವ್ರು ಸೀನಿಯರ್ ಕೌನ್ಸಿಲನ್ನೇ ಎಂಗೇಜ್ ಮಾಡಿದ್ರು. ಅವ್ರ ಆರ್ಗ್ಯುಮೆಂಟ್ಸ್ ಏನಿತ್ತು ಅಂದ್ರೆ, ಇವರು ಫಾರ್ ಇರಲಿ ಅಗೇನೆಸ್ಟ್ ಇರಲಿ ಏನೇ ಇರಲಿ, ನಾವು ಸಿನಿಮಾ ಬೇಡ ಅದು ಇದೆ ಅಂತ, ನಾವು ಇಲ್ಲ ಅಂತ. ಸೊ ಈಗ ನಮಗೆ ಇಲ್ಲಿ ಏನು ಕೇಸ್ ಹಾಕಿದ್ದಾರೆ, ಇಲ್ಲಿ ನಮಗೆ ವಿಕ್ಟ್ರಿ ಸಿಕ್ಕಿದೆ, ಜಯ ಸಿಕ್ಕಿದೆ. ಸೊ ಇನ್ ಕೇಸ್ ನಾವು ಅಪ್ರೋಚ್ ಮಾಡ್ತೀವಿ ನೀವು ಹೇಳ್ದಾಗೆ, ಸೊ ಅವರು ಆಗೋದಿಲ್ಲ ಅಂತ ಹೇಳಿದಾಗ ಏನು ಮಾಡೋಕ್ಕಾಗುತ್ತೆ? ಕೋರ್ಟಲ್ಲಿ ಏನು ಸಿಗುತ್ತೆ ನೋಡೋಣ. ಇವ್ರು ಹೇಳಿದ್ ಕರೆಕ್ಟ್ ಅಲ್ಲ ಸರ್? ಇವಾಗ ಓಕೆ, ನಮ್ಮ ಇವಾಗ ಸಿನಿಮಾ ತೋರಿಸ್ತೀವಿ, ಎಲ್ಲ ಮಾಡ್ತೀವಿ, ಮಾಡ್ಬೇಡಿ, ಏನ್ ಹೇಳೋದು ಅವಾಗ ಸರ್? ಅಲ್ಲ ಸರ್, ಇವಾಗ ಸಿನಿಮಾ ನಮ್ದು ಸರ್, ನಾವೇನ್ ಮಾಡಿದೀವಿ ಸಿನಿಮಾದಲ್ಲಿ ಅಂತ ನಮಗೆ ಗೊತ್ತು ಸರ್. ಅವ್ರಿಗೂ ಗೊತ್ತಾಗೋದಕ್ಕೆ ಟೈಮ್ ಬೇಕು ಸರ್, ಅದು ಟೈಮ್ ಬೇಕು. ಸೆನ್ಸರ್ ಮಂಡಳಿ ಸಿನಿಮಾ ನೋಡಿದೆ, ಅವರು ನೋಡ್ಬಿಟ್ಟು ಯಾವುದೇ ರೀತಿಯಾದಂತ ಇಲ್ಲಿ ಕೋರ್ಟ್ ಅಲ್ಲಿ ನಡೀತಾರ ಕೇಸ್ಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಅವ್ರಿಗೂ ಗೊತ್ತಿದೆ. ಪ್ರಿಜುಡಿಷ್ ಅಂತ ಅವ್ರಿಗೂ ಗೊತ್ತಿದೆ. ಮಾಡಿದ್ರೆ ಪ್ರಿಜುಡಿಷ್ ಸಿನಿಮಾ ಮಾಡಿದ್ರೆ ಸ್ಟಾಪ್ ಮಾಡಿಸ್ತಾರೆ ಅವ್ರನ್ನ ಸೆನ್ಸರ್ ಮಂಡಳಿ. ಅದು ಒಂದು ಮೀನ್ಸ್ ಆಫ್ ಗೌರ್ಮೆಂಟ್ ಬಾಡಿನೇ ಅದನ್ನು. ಸೊ ಸ್ಟಾಪ್ ಮಾಡಿಸ್ಬಿಡೋರು ಅವರು. ಅದೇನಾದ್ರೂ ಆ ತರ ಏನಾದ್ರು ಅನ್ಸಿದ್ರೆ ಅವ್ರಿಗೆ ಸ್ಟಾಪ್ ಮಾಡಿಸ್ಬಿಡೋರು. ಅವ್ರು ಇಲ್ಲ ಅಂತ ಗ್ರೀನ್ ಸಿಗ್ನಲ್ ಕೊಟ್ಟು URA ಸರ್ಟಿಫಿಕೇಟ್ ಕೊಟ್ಟಿರೋದು. ಅದನ್ನು ನಾವು ಕೋರ್ಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಮ್ಗೆ ಜಡ್ಜ್ಮೆಂಟ್ ಅಲ್ಲಿ ಇದ್ ಮಾಡಿದಾರಲ್ಲ, ಆಲ್ರೆಡಿ ಮೂವಿ ಸೆನ್ಸರ್ ಆಗಿದೆ. ಸೆನ್ಸರ್ ಆಗಿರೋ ಮೂವಿನ ಕೋರ್ಟ್ ಅಲ್ಲಿ ಸ್ಟೇ ಕೊಡೋದಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ ಅವರು. ಮೇಡಮ್ ಹೌದು, ನೀವು ಹೇಳಿದ್ ಕರೆಕ್ಟು. ಒಂದ್ ನಿಮಿಷ, ಇದು ಒಂದು ಆನ್ಸರ್ ಮಾಡ್ಬಿಡ್ತೀನಿ. ಬಾಸ್ ಅನ್ನೋ ಒಂದು ಟೈಟಲ್ ಇದೆ ಗೊತ್ತಾ? ಬಾಸ್ ಅಂತ ಟೈಟಲ್ ಇರೋದಕ್ಕೂ ಅವ್ರು ಕ್ವಶನ್ ಮಾಡ್ತಾರೆ ಅಲ್ವಾ? ಅವರು ಈಗ ನಾನು ಅದನ್ನ ಹೇಳಕ್ ಮಾಡ್ತಿದ್ದೆ. ಏನು ಬಾಸ್ ಅಂತ ಅವರು ಹಾಕಿದಂತ ಕ್ಲೈಂಟ್ ಅನ್ನೋ ಏನು ಕನ್ನಡದಲ್ಲಿ ನಾವು ಪತ್ರ ಅಂತ ಹೇಳ್ತೀವಿ, ಅದರಲ್ಲಿ ಇತ್ತು ಬಾಸ್ ಅನ್ನೋದು. ಎಲ್ಲ ಅವರ ಅಭಿಮಾನಿಗಳು ಎಲ್ಲ ಕರೀತಾರೆ ಅಂತ. ನಮ್ಮ ಕಂಟೆನ್ಷನ್ ಏನಿತ್ತು ಅಂದ್ರೆ, ಬಾಸ್ ಅನ್ನೋದು ಯೂನಿವರ್ಸಲ್ ಸಬ್ಜೆಕ್ಟ್. ಇದು ಅನೇಕ ಟೈಗರ್ ಪ್ರಭಾಕರ್ ಸರ್ ಮಾಡಿದ್ದಾರೆ, ಜಾಕೀರ್ ಶರೀಫ್ ಮಾಡಿದ್ದಾರೆ, ಇವರು ನಮ್ಮ ಅಕ್ಷಯ್ ಕುಮಾರ್ ಸರ್ ಮಾಡಿದ್ದಾರೆ. ಇನ್ನು ಅನೇಕ ವೆಬ್ ಸೀರೀಸ್ಗಳು ಬಂದಿದೆ. ಇದು ಕಾಮನ್ ವರ್ಡ್, ಇದು ಯೂನಿವರ್ಸಲ್ ಅಂತ ನಮ್ದು. ಅದು ಕೋರ್ಟ್ ಕನ್ಸಿಡರ್ ಮಾಡಿದೆ. ನೀವೇ ಮಾತಾಡ್ಬಿಡಿ ಸರ್, ಅದನ್ನ ನೀವೇ ಮುಂದೆ ನಿಂತ್ಕೊಂಡು ಮಾತಾಡ್ಬಿಡಿ ಸರ್. ನಿಮ್ ಮುಂದೆ ಅಳತ್ತೋದಲ್ಲೇ ಮಾತಾಡ್ಬಿಡೋಣ ಅಂತ ಸರ್. ಅವ್ರು ಬಂದು ತೋರಿಸ್ತೀವಿ ಸರ್, ಖಂಡಿತವಾಗಿ ತೋರಿಸ್ತೀವಿ. ಅಲ್ಲ, ನೀವು ಅಲ್ಲಿಗೆ ಕನೆಕ್ಟ್ ಮಾಡ್ತಾ ಇದ್ರಿ ಅಷ್ಟೇ ನೀವೆಲ್ಲಿ.